ನಮಸ್ಕಾರ ವೀಕ್ಷಕರೇ, ಟಾಲಿವುಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಾರ ಕನ್ನಡ ಕಿರುತೆರೆಯಲ್ಲಿ ಏನೇನಾಯಿತು ಅಂತ ಒಂದು ಕ್ವಿಕ್ ಅಪ್ಡೇಟ್ ತಗೊಂಡು ಬರೋಣ ಬನ್ನಿ. ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11ಕ್ಕೆ ತೆರೆ ಬಿದ್ದಿದ್ದು ವಿಜೇತರಾಗಿ ಹನುಮಂತು ಟ್ರೋಫಿ ಎತ್ತಿದ್ದಾರೆ. ಎಲ್ಲರೂ ವಿನ್ ಆಗ್ತಾರೆ ಅಂತ ನಿರೀಕ್ಷೆ ಮಾಡಿದ್ದ ತ್ರಿವಿಕ್ರಮ್ ಅವರು ರನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಝೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಮತ್ತೊಂದು ರಿಯಾಲಿಟಿ ಶೋ ಝೀ ಎಂಟರ್ಟೈನರ್ಸ್ಗೆ ಕೂಡ ತೆರೆ ಬಿದ್ದಿದ್ದು 9 ತಂಡಗಳಲ್ಲಿ ಲಕ್ಷ್ಮೀ ನಿವಾಸ ತಂಡ ವಿನ್ನರ್ ಆಗಿದ್ದಾರೆ. ಆರಂಭದಿಂದಲೂ ನೀರಸವಾಗಿ ಪ್ರತಿಕ್ರಿಯೆ ಪಡೆದುಕೊಂಡಿದ್ದ ಝೀ ಎಂಟರ್ಟೈನರ್ಸ್ ಝೀ ಕನ್ನಡ ಎಣಿಸಿದಷ್ಟು ನಿರೀಕ್ಷೆಯನ್ನು ತಲುಪಲಿಲ್ಲ. ಕನ್ನಡದ ಸ್ಟಾರ್ ನಿರೂಪಕಿಯಾದ ಅನುಶ್ರೀ ಅವರು ಒಂದಾದ ಮೇಲೆ ಒಂದು ಯಶಸ್ವಿ ಶೋಗಳನ್ನು ನಿರೂಪಣೆಯ ಚುಕ್ಕಾಣಿ ಹಿಡಿದಿದ್ದು ಹಲವಾರು ಮಂದಿ ಅನುಶ್ರೀ ಅವರ ನಿರೂಪಣೆಗೆ ತಲೆಬಾಗಿದ್ದಾರೆ. ಒಂದಷ್ಟು ಮಂದಿ ಹೊಸ ನಿರೂಪಕರನ್ನು ಕರೆತನ್ನಿ ಅಂತ ಮೂಗು ಮುರಿದಿದ್ದಾರೆ. ಇದರೆಲ್ಲದರ ನಡುವೆ ಈ ವಾರ ಪ್ರಸಾರವಾಗಿದ್ದ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಅನುಶ್ರೀ ಅವರ ಬದಲಾಗಿ ಮಾಸ್ಟರ್ ಆನಂದ್ ಅವರು ನಿರೂಪಣೆ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಹಲವಾರು ಮಂದಿ ಅನುಶ್ರೀ ಅವರು ನಿರೂಪಣೆಗೆ ನಿವೃತ್ತಿ ಘೋಷಿಸಿದ್ದಾರೆ, ಅದಕ್ಕಾಗಿ ಮಾಸ್ಟರ್ ಆನಂದ್ ಸರಿಗಮಪ ನಿರೂಪಕರಾಗಿ ಮುಂದುವರಿಯಲಿದ್ದಾರೆ ಎಂದು ಕಾಮೆಂಟ್ ಮಾಡಿದ್ದಾರೆ. ಆದರೆ ಅಸಲಿ ವಿಚಾರ ಏನು ಅಂದರೆ ಅನುಶ್ರೀ ಅವರ ವೈಯಕ್ತಿಕ ಕಾರಣಗಳಿಂದ ಈ ವಾರ ನಿರೂಪಣೆಯಲ್ಲಿ ಕಾಣಿಸಿಕೊಳ್ಳಲಾಗಲಿಲ್ಲ. ಇನ್ನುಳಿದಂತೆ ಮುಂದಿನ ವಾರದಿಂದ ಅನುಶ್ರೀ ಅವರೇ ನಿರೂಪಣೆ ಮಾಡಲಿದ್ದಾರೆ ಅಂತ ತಂಡ ತಿಳಿಸಿದೆ. ಯಶಸ್ವಿ 11 ಸೀಸನ್ಗಳನ್ನು ಪೂರೈಸಿದ ಬಿಗ್ ಬಾಸ್ ಶೋ ತನ್ನ ಶೋನ ಪ್ರಮುಖ ಪಿಲ್ಲರ್ನ ಕಳೆದುಕೊಂಡಂತಾಗಿದೆ. ಬಿಗ್ ಬಾಸ್ ನೋಡುವ ಅನೇಕ ಮಂದಿಗೆ ವಾರಾಂತ್ಯ ಬಂದರೆ ಸಾಕು. ಕಿಚ್ಚ ಸುದೀಪ್ ಅವರನ್ನು ನೋಡುವುದಕ್ಕೆ ಕಾತುರದಿಂದ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಬಿಗ್ ಬಾಸ್ ನಿರೂಪಣೆಯಿಂದ ಸುದೀಪ್ ಅವರು ನಿವೃತ್ತಿ ಘೋಷಣೆ ಮಾಡಿರುವುದು ಬೇಸರ ಮೂಡಿಸಿದೆ. ಬಿಗ್ ಬಾಸ್ನ ಕಳಸದಂತಿದ್ದ ಸುದೀಪ್ ಅವರನ್ನು ನೀವು ಕೂಡ ನಿರೂಪಣೆಯಲ್ಲಿ ಮಿಸ್ ಮಾಡ್ಕೊಳ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಡಿವೋರ್ಸ್ ಲಾಯರ್ನ ಮದುವೆ ಕಥೆಯಾಗಿರುವ ವಧು ಧಾರಾವಾಹಿ ರಾತ್ರಿ 9:30ಕ್ಕೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದೆ. ದುರ್ಗಶ್ರೀ, ಅಭಿಷೇಕ್ ಶ್ರೀಕಾಂತ್, ಸೋನಿ ಮುಲೇವಾ, ವಿನಯ ಪ್ರಸಾದ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ನಾನಿನ್ನ ಬಿಡಲಾರೆ ಅಂತ ಕಿರುತೆರೆ ಪ್ರೇಕ್ಷಕರನ್ನ ರಂಜಿಸುವುದಕ್ಕೆ ಝೀ ಕನ್ನಡ ತಯಾರಾಗಿದ್ದು ರಾತ್ರಿ 9:30ಕ್ಕೆ ಪ್ರಸಾರವಾಗಲಿದೆ. ನೀತಾ ಅಶೋಕ್, ಮಹಿತಾ, ಶರತ್ ಪದ್ಮನಾಭ್, ರುಹಾನಿ ಶೆಟ್ಟಿ, ರಿಷಿಕಾ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಗಂಡನ್ನೇ ದ್ವೇಷಿಸುವ ಹೆಣ್ಣಿಗೆ ಹೆಣ್ಣನ್ನೇ ಆರಾಧಿಸುವ ಗಂಡ ಯಜಮಾನನಾಗಿ ಬರ್ತಾ ಇರೋ ಕಾಂಟ್ರಾಕ್ಟ್ ಮದುವೆಯ ಕಥೆ ಯಜಮಾನ ರಾತ್ರಿ 10 ಗಂಟೆಗೆ ಪ್ರಸಾರವಾಗಲಿದೆ. ಹರ್ಷ, ಮಧುಶ್ರೀ ಭೈರಪ್ಪ, TS ನಾಗಾಭರಣ, ರಮೇಶ್ ಭಟ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಉದಯವಾಹಿನಿಯಲ್ಲಿ ಪ್ರಸಾರವಾಗಿದ್ದ ವರ್ಷದ ಮೊದಲ ಬಹುನಿರೀಕ್ಷಿತ ಚಲನಚಿತ್ರ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯ ಸಖಿ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದ್ದು 7.2 TVR ಪಡೆದುಕೊಂಡಿದೆ. ಪ್ರೇಕ್ಷಕರಿಂದ ಭಾರೀ ಮೆಚ್ಚುಗೆ ಪಡೆದುಕೊಂಡಿದ್ದ ಸೀತಾರಾಮ TRP ರೇಸಿಂಗ್ನಲ್ಲಿ ಕೊಂಚ ಹಿಂದೆ ಬಿದ್ದಿದ್ದು ನಿಜ. ಈಗ ವಾಹಿನಿ ಸೀತಾರಾಮ ಧಾರಾವಾಹಿಯನ್ನು 5:30ಕ್ಕೆ ಶಿಫ್ಟ್ ಮಾಡಿದೆ. ಈ ಬಗ್ಗೆ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಸ್ಟಾರ್ ಸುವರ್ಣ ವಾಹಿನಿಯ ಅವನು ಮತ್ತು ಶ್ರಾವಣಿ ಹಾಗೂ ಕಾವೇರಿ ಕನ್ನಡ ಮೀಡಿಯಂ ತಮ್ಮ ಕಥೆಯ ಮಗ್ಗುಲನ್ನು ಬದಲಾಯಿಸಿದೆ. ಪ್ರೀತಿ ಹಾಗೂ ದ್ವೇಷದ ಕಥೆಯಾಗಿದ್ದ ಅವನು ಮತ್ತು ಶ್ರಾವಣಿ ಹಾರರ್ ಕಥೆಗೆ ತನ್ನ ದಿಕ್ಕನ್ನು ಬದಲಿಸಿದರೆ, ಕೌಟುಂಬಿಕ ಕಥೆಯಾಗಿದ್ದ ಕಾವೇರಿ ಕನ್ನಡ ಮೀಡಿಯಂ ತನ್ನ ಒರಿಜಿನಲ್ ಟ್ರ್ಯಾಕ್ಗೆ ಮರಳಿದೆ. ಇದೇ ರೀತಿಯ ವೀಕ್ಲಿ ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಕಿರುತೆರೆಯ ಪವರ್ಫುಲ್ ಅಪ್ಡೇಟ್ಗಾಗಿ ಟಾಲಿವುಡ್ ಕನ್ನಡ ಪೇಜನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.